ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಸಿಂಪಲ್ ಆದ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಕುಂಬಳಕಾಯಿ ಹಾಗೂ ಬಿಳಿ ಬಟಾಣಿ ಹಾಕಿ ಸಾರು ಮಾಡ್ತೇನೆ. ತುಂಬಾ ಚೆನ್ನಾಗಿ ಟೇಸ್ಟಾಗಿ ಬರ್ತದೆ. ಹಾಗೆ ಇವಾಗ ಇದರ ರೆಸಿಪಿಯನ್ನು ನಾನು ಸ್ಟಾರ್ಟ್ ಮಾಡ್ತೇನೆ. ಬನ್ನಿ, ಇವಾಗ ಮೊದಲಿಗೆ ಬಟಾಣಿಯನ್ನು ಬೇಯಿಸಲಿಕ್ಕೆ ಇಟ್ಟು ಮತ್ತು ಮಸಾಲವನ್ನೆಲ್ಲ ಗ್ರೈಂಡ್ ಮಾಡೋಣ. ಹಾಗೆಯೇ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನಾನು ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವಾಗ ರೆಸಿಪಿಯನ್ನು ಬೇಗನೆ ಸ್ಟಾರ್ಟ್ ಮಾಡೋಣ. ಅರ್ಧ ಕುಂಬಳಕಾಯಿ ಇದೆ, ಮೊನ್ನೆ ಅರ್ಧ ಪದಾರ್ಥ ಮಾಡಿ ಉಳಿದದ್ದು ಅರ್ಧ ಇದೆ. ಬಿಳಿ ಬಟಾಣಿಯನ್ನು ನೆನೆ ಹಾಕಿದ್ದೆ, ಚೆನ್ನಾಗಿ ನೆಂದಿದೆ. ಹಾಗೆಯೇ ಅರ್ಧ ಕುಂಬಳಕಾಯಿ ಇದೆ, ಎರಡನ್ನು ಹಾಕಿ ಒಂದು ಸಾರು ಮಾಡ್ತೇನೆ. ಮೊದಲಿಗೆ ನಾನು ಈ ಬಟಾಣಿಯನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಇವಾಗ ಈ ಬಟಾಣಿಯನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ, ಒಂದು ಕುಕ್ಕರಿಗೆ ಹಾಕ್ತೇನೆ. ಇವಾಗ ಇದು ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ತೇನೆ. ಇದಕ್ಕೆ ಬೇಕಾಗುವಷ್ಟು ಉಪ್ಪು. ಕುಂಬಳಕಾಯಿ ಬೇಗನೆ ಬೇಯುವ ಕಾರಣ ಇದನ್ನು ಸೆಪ್ರೇಟಾಗಿ ನಾನು ಬೇಯಿಸ್ಲಿಕ್ಕೆ ಇಡ್ತೇನೆ. ಅದಕ್ಕಿಂತ ಮೊದಲು ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡ್ತೇನೆ. ಇಲ್ಲಿ ಮಸಾಲವನ್ನು ರೆಡಿ ಮಾಡಿ ತೊಗೊಂಡಿದ್ದೇನೆ. ಇಲ್ಲಿ 6 ಒಣಮೆಣಸು, 1 ಟೇಬಲ್ ಸ್ಪೂನ್ ಕೊತ್ತಂಬರಿ, ಅರ್ಧ ಟೀ ಸ್ಪೂನ್ ಅರಸಿನ, ಸ್ವಲ್ಪ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, 1 ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ. ಇಲ್ಲಿ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ನೀರುಳ್ಳಿ ತೊಗೊಂಡಿದ್ದೇನೆ, ಒಂದು ಚಿಕ್ಕ ನೀರುಳ್ಳಿಯನ್ನು ತೊಗೊಂಡಿದ್ದೇನೆ. ಇದನ್ನು ಇವಾಗ ಗ್ರೈಂಡ್ ಮಾಡ್ತೇನೆ. ಇದಕ್ಕೆ ನಾನು ಹುಣಸೆ ಹುಳಿಯನ್ನು ಹಾಕಲಿಲ್ಲ, ಅದರ ಬದಲಾಗಿ ನಾನು ಧಾರೆ ಹುಳಿಯನ್ನು ಹಾಕ್ತೇನೆ. ಸ್ಟಾರ್ ಫ್ರೂಟ್ ಹೇಳ್ತಾರಲ್ಲ, ಅದನ್ನು ಹಾಕ್ತೇನೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ತೇನೆ. ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ತೇನೆ. ಇವಾಗ ಈ ಕುಂಬಳಕಾಯಿಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಬೇಯಿಸ್ಲಿಕ್ಕೆ ಇಟ್ಟ ಬಟಾಣಿಗೆ ಕೂಡ ಇವಾಗ 3 ವಿಜಿಲ್ ಬಂತು. ಇನ್ನು ಗ್ಯಾಸ್ ಆಫ್ ಮಾಡ್ತೇನೆ. ನೋಡಿ, ಇವಾಗ ಮಸಾಲ ಕೂಡ ಗ್ರೈಂಡಾಗಿ ರೆಡಿ ಆಯಿತು. ತುಂಬ ನೈಸಾಗಿ ಗ್ರೈಂಡ್ ಮಾಡಲಿಲ್ಲ, ಯಾಕೆಂದರೆ ತರಕಾರಿ ಅಲ್ವಾ, ಹಾಗಾಗಿ ಇಷ್ಟು ಸಾಕು. ಇನ್ನು ಇವಾಗ ಬೇಗನೆ ಕುಂಬಳಕಾಯಿಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಕುಂಬಳಕಾಯಿಯನ್ನು ಕಟ್ ಮಾಡಿ ರೆಡಿ ಮಾಡಿ ಆಯಿತು. ಹಾಗೆ ಧಾರೆ ಹುಳಿ ಕೊಯ್ಲಿಕ್ಕೆ ಮರದ ಹತ್ರ ಬಂದಿದ್ದೇನೆ. ನೋಡೋಣ ಸಿಗ್ತದಾ ಅಂಥೇಳಿ. ಕೆಲವೆಲ್ಲ ಹಣ್ಣಾಗಿ ಹೋಯಿತು. ಅಂದರೆ ಇವಾಗ ಮಳೆಗಾಲ ಅಲ್ವಾ, ಸ್ವಲ್ಪ ಕಡಿಮೆನೇ ಇದೆ. ಇದ್ದದ್ದು ಕೂಡ ಗಿಳಿ ಎಲ್ಲ ತಿಂದು ಮುಗಿಸಿದೆ ಈ ಸಲ. ಇವಾಗ ಎಲ್ಲಿದೆ ಅಂತ ನೋಡಬೇಕು. ನೋಡಿ, ಇಲ್ಲಿ 1, 2, 3 ಇದೆ ಕೆಳಗಡೆ. ಒಂದು ಕೊಯ್ದೆ, ಇನ್ನು ಅಲ್ಲೊಂದಿದೆ, ಅದನ್ನು ಕೊಯ್ಯಬೇಕು. ನೋಡಿ, ಇವಾಗ 2 ಸಿಕ್ಕಿತ್ತು. ನಾನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕ್ತೇನೆ. ನೋಡಿ, ಇವಾಗ ಕುಂಬಳಕಾಯಿಯನ್ನು ಕಟ್ ಮಾಡಿ ತೊಳೆದು ತೊಗೊಂಡು ಬಂದೆ. ಇವಾಗ ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಇವಾಗ ನೋಡಿ, ಗ್ಯಾಸ್ ಎಲ್ಲ ಹೋಗಿದೆ. ಓಪನ್ ಮಾಡಿ ನೋಡ್ತೇನೆ ಎಷ್ಟು ಬೆಂದಿದೆ ಅಂತೇಳಿ, ಸಾಫ್ಟ್ ಆಗಿದೆ ಅಂತೇಳಿ.
ಇನ್ನು ಕೂಡ ಸ್ವಲ್ಪ 3 ವಿಜಿಲ್ ತೆಗೆದೆ, ಆದರೂ ಕೂಡ ಸ್ವಲ್ಪ ಗಟ್ಟಿನೇ ಇದೆ. ಇನ್ನೆರಡು ವಿಜಿಲ್ ತೆಗಿಬೇಕಾಗ್ತದೆ ನೋಡಿ. ಸ್ವಲ್ಪ ಸಾಫ್ಟ್ ಆದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಹಾಗೆ ಬಟಾಣಿಗೆ 3 ವಿಜಿಲ್ ತೆಗೆದು ಕೂಡ ಅದು ಚೆನ್ನಾಗಿ ಬೇಯಲಿಲ್ಲ. ಹಾಗಾಗಿ ಇಲ್ಲಿ ಇನ್ನೊಂದು ಸೈಡಲ್ಲಿ ನಾನು ಕುಂಬಳಕಾಯಿಯನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಸ್ವಲ್ಪ ಉಪ್ಪನ್ನು ಹಾಕ್ತೇನೆ. ಇದಕ್ಕೆ ಬೇಯಲಿಕ್ಕೆ ಬೇಕಾಗುವಷ್ಟು ನೀರು ಹಾಕ್ತೇನೆ. ಜಾಸ್ತಿ ಹಾಕೋದಿಲ್ಲ, ಬಟಾಣಿ ಬೇಯಿಸ್ಲಿಕ್ಕೆ ಇಟ್ಟಾಗ ಅದರಲ್ಲಿ ಕೂಡ ನೀರಿದೆ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸ್ತೇನೆ. ಇದು ಬೇಗನೆ ಬೇಯ್ತದೆ. ಆಗಲೇ ನಾನು ಇದಕ್ಕೆ ಸ್ಟಾರ್ ಫ್ರೂಟನ್ನು ಕಟ್ ಮಾಡಿ ಹಾಕೋದಿಲ್ಲ. ಇದು ಸ್ವಲ್ಪ ಬೆಂದಾದಮೇಲೆ ಸ್ಟಾರ್ ಫ್ರೂಟನ್ನು ಕಟ್ ಮಾಡಿ ಹಾಕ್ತೇನೆ. ಇವಾಗ ಮುಚ್ಚಳ ಮುಚ್ಚಿದನ್ನು ಬೇಯಿಸ್ತೇನೆ. ನೋಡಿ, ಇವಾಗ ಇಷ್ಟು ತೆಳುವಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ಹಾಗೆಯೇ ಇದರಲ್ಲಿರುವ ಬೀಜವನ್ನು ಇವಾಗ ತೆಗಿತೇನೆ. ಚಿಕ್ಕ ಚಿಕ್ಕ ಬೀಜ ಇದೆ ಇದರಲ್ಲಿ, ಅದನ್ನು ತೆಗಿತೇನೆ. ನೋಡಿ, ಇವಾಗ ದಾರೆ ಹುಳಿಯನ್ನು ತೆಳುವಾಗಿ ಕಟ್ ಮಾಡಿ ತೊಗೊಂಡಿದ್ದೇನೆ. ಕುಂಬಳಕಾಯಿ ಸ್ವಲ್ಪ ಬೆಂದಾದಮೇಲೆ ಇದನ್ನು ಹಾಕ್ತೇನೆ. ಇದು ಬೇಗನೆ ಬೇಯ್ತದೆ. ನೋಡಿ, ಇವಾಗ ಇದು ಸ್ವಲ್ಪ ಸಾಫ್ಟ್ ಆಗ್ತಾ ಬಂತು ಬೇಯಿಸ್ಲಿಕ್ಕಿಟ್ಟು. ಇನ್ನು ಇದಕ್ಕೆ ನಾನು ಕಟ್ ಮಾಡಿಟ್ಟಂತಹ ಸ್ಟಾರ್ ಫ್ರೂಟನ್ನು ಹಾಕ್ತೇನೆ. ಇನ್ನು ಸ್ವಲ್ಪ ಬೇಯಲಿ. ಮತ್ತು ಇದಕ್ಕೆ ನಾನು ಬಟಾಣಿಯನ್ನು ಹಾಕಿ ಮಸಾಲವನ್ನು ಹಾಕ್ತೇನೆ. ನೋಡಿ, ಇವಾಗ ಮತ್ತೆ 2 ವಿಜಿಲ್ ತೆಗೆದ ಮೇಲೆ ಈ ಥರ ಸಾಫ್ಟ್ ಆಗಿದೆ ನೋಡಿ. ಇವಾಗ ಇನ್ನು ನಾನು ಇದನ್ನು ಕುಂಬಳಕಾಯಿ ಜೊತೆಗೆ ಹಾಕ್ತೇನೆ. ಕುಂಬಳಕಾಯಿ ಕೂಡ ಸ್ವಲ್ಪ ಬೇಯಲಿಕ್ಕಿದೆ. ಆಮೇಲೆ ನಾನು ಇದಕ್ಕೆ ಮಸಾಲವನ್ನು ಹಾಕ್ತೇನೆ. ಇನ್ನು ಸ್ವಲ್ಪ ಬೇಯಬೇಕು. ಅಷ್ಟೇ ತನಕ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ತೇನೆ. ಮತ್ತೆ ಮಸಾಲವನ್ನು ಹಾಕೋದು. ನೋಡಿ, ಇವಾಗ ಕುಂಬಳಕಾಯಿ ಕೂಡ ಬೆಂದಿತ್ತು. ಇದಕ್ಕೆ ನಾನು ಇವಾಗ ಮಸಾಲವನ್ನು ಹಾಕ್ತೇನೆ. ನೋಡಿ, ಮಸಾಲ ಹಾಕಿ ಇಷ್ಟು ತೆಳು ಮಾಡಿ ಇಟ್ಟಿದ್ದೇನೆ. ಹಾಗೆ ಇವಾಗ ಸ್ವಲ್ಪ ಉಪ್ಪು ಕಡಿಮೆ ಇದೆ, ಉಪ್ಪನ್ನು ಕೂಡ ಹಾಕ್ತೇನೆ. ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಲಿ. ನೋಡಿ, ಇವಾಗ ಮಸಾಲ ಹಾಕಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಇನ್ನು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಸ್ಪೆಷಲ್ ಹಾಗೂ ರುಚಿಯಾದ ಒಂದು ಬಿಳಿ ಬಟಾಣಿ ಹಾಗೂ ಕುಂಬಳಕಾಯಿಯ ಸಾರು ರೆಡಿ ಆಗ್ತದೆ. ಈ ಬಟಾಣಿ ತುಂಬಾ ಟೇಸ್ಟ್. ಇವಾಗ ನೋಡಿ, ಪದಾರ್ಥ ರೆಡಿ ಆಯಿತು. ಇನ್ನು ಗ್ಯಾಸನ್ನು ಆಫ್ ಮಾಡ್ತೇನೆ. ಆಫ್ ಮಾಡಿ ಇದಕ್ಕೊಂದು ಒಗ್ಗರಣೆಯನ್ನು ಇಡ್ತೇನೆ. ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಸಾಸಿವೆಯನ್ನು ಹಾಕ್ತೇನೆ.
ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿದೆ. ಸ್ವಲ್ಪ ಕರಿಬೇವು, ಸ್ವಲ್ಪ ಹಿಂಗು, ನೋಡಿ ಒಗ್ಗರಣೆ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ ಆದ ಒಂದು ಪದಾರ್ಥಕ್ಕೆ ಏನು ಇಲ್ಲ ಅಂತ ಅನಿಸಿದಾಗ ಈ ಥರದ ಕೂಡ ಒಂದು ಪದಾರ್ಥ ಮಾಡ್ಬೋದು. ಪದಾರ್ಥಕ್ಕೆ ಏನಿಲ್ಲ ಅಂತ ಆಯ್ತು ಇವತ್ತಿಗೆ. ಹಾಗೆ ನಿನ್ನೆ ರಾತ್ರಿಯೇ ಬಟಾಣಿಯನ್ನು ನಾನು ನೆನೆ ಹಾಕಿದ್ದೆ, ಚೆನ್ನಾಗಿ ನೆಂದಿದೆ. ಅದು ಕೂಡ ಬಿಳಿ ಬಟಾಣಿ, ತುಂಬಾ ಟೇಸ್ಟಾಗಿ ಬರ್ತದೆ. ಹಾಗೆ ಕುಂಬಳಕಾಯಿ ಹಾಕಿ ಸಾರು ಮಾಡಿದೆ. ಇವತ್ತಿನ ಈ ಒಂದು ಸಿಂಪಲ್ ಆದ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.